ಕಂಪೇರ್ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡುವವರ ಸಂಖ್ಯೆ ತುಂಬಾ ಕಡಿಮೆ ಇದೆ, 5%ಕ್ಕಿಂತಲೂ ಕಡಿಮೆ ಇದೆ. ಜನಸಾಮಾನ್ಯರ ಮೇಲೆ ಈ ಟ್ರಂಪ್ ತೆರಿಗೆ ನೀತಿ ಅಥವಾ ಅದರಿಂದ ಆಗುವಂತಹ ಎಕನಾಮಿಕ್ ಸ್ಲೋ ಡೌನ್ ನ ಪರಿಣಾಮ ಏನಾಗಬಹುದು? ಕಾಮನ್ ಪೀಪಲ್ ಯಾವ ರೀತಿ ನೋಡ್ಬೇಕಿದೆ? ಎಕ್ಸಲೆಂಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾನೇನ್ ಹೇಳ್ತೀನಿ, ಈಗ ಟ್ಯಾರಿಫ್ ಟ್ರಂಪ್ ಅಮೆರಿಕ ತಂದಿರೋದ್ರಿಂದ ಮುಖ್ಯವಾಗಿ ಏನಾಗ್ತಾ ಇದೆ ಅಂದ್ರೆ, ಅಮೆರಿಕ ದೇಶದಲ್ಲಿ ಇವಾಗ ಬರುವ ದಿವಸಗಳಲ್ಲಿ ರಿಸೆಷನ್ ಆಗುತ್ತೆ ಅಥವಾ ಹಣದುಬ್ಬರದ ಬೆಲೆಗಳು ಜಾಸ್ತಿ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಅಮೆರಿಕನ್ ಸಿಟಿಸನ್ಸ್ ಗಳು, ನಾರ್ಮಲ್ ಪೀಪಲ್ ಗಳ ಮೇಲೆ ಇದರ ಹೊಡೆತ ಜಾಸ್ತಿ ಇದೆ. ಆದ್ರೆ ಭಾರತ ದೇಶಕ್ಕೆ ತಾವು ನೋಡೋದಾದ್ರೆ, ನಾನು ಕ್ಲಿಯರ್ ಆಗಿ ಸುವರ್ಣ ಟಿವಿಯಲ್ಲಿ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟು ಲೈವ್ ರಿಯಾಕ್ಷನ್ ಅಲ್ಲಿ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಇನ್ಫ್ಲೇಷನ್ ರೇಟ್ ಇವಾಗ ಕೇವಲ 4.5%ಗೂ ಕಡಿಮೆ ಇದೆ. ಸಿಪಿಐ ಇನ್ಫ್ಲೇಷನ್ ಅಂತ ನಾವೇನ್ ಕರಿತೀವಿ, ನಮ್ಮ ಒಟ್ಟಾರೆ ಹಣದುಬ್ಬರ ಅಥವಾ ಇನ್ಫ್ಲೇಷನ್ 4.5%ಗೂ ಕಡಿಮೆ ಇದೆ. ಹಾಗೂ ಈ ಬುಧವಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಮಾನಿಟರಿ ಪಾಲಿಸಿಯಲ್ಲಿ ಬಡ್ಡಿ ದರಗಳನ್ನ ಕುಸಿತ ಅಥವಾ ಇಳಿಕೆ ಮಾಡುವ ಸಾಧ್ಯತೆ ತುಂಬಾನೇ ಇದೆ. ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇದೆ. ಆದ್ರೆ ನೀವು ರಾಜ್ಯ ಸರ್ಕಾರಗಳು ತೆರಿಗೆಗಳನ್ನ ಏನ್ ಹಾಕ್ತಾ ಇದ್ದಾರೆ, ಅದರಿಂದಾಗಿ ಡೀಸೆಲ್ ಬೆಲೆ 2 ರೂಪಾಯಿ ಜಾಸ್ತಿ ಆಯ್ತು, ಎಲೆಕ್ಟ್ರಿಕ್ ಬೆಲೆ ಜಾಸ್ತಿ ಆಯ್ತು, ನೀರಿನ ದರ ಜಾಸ್ತಿ ಆಯ್ತು, ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಯ್ತು. ಯಾಕೆ ಅಂದ್ರೆ ಅದು ಲೋಕಲ್ ಟ್ಯಾಕ್ಸೇಷನ್ ಇಂದ. ನಾನು ಭಾರತ ದೇಶದ ಬಗ್ಗೆ ಮಾತನಾಡ್ತಾ ಇದ್ದೀನಿ, ಲೋಕಲ್ ಕರ್ನಾಟಕ ಬಗ್ಗೆ ಮಾತನಾಡ್ತಾ ಇಲ್ಲ. ಹಾಗಾಗಿ ನಮ್ಮ ದೇಶ ಇನ್ಫ್ಲೇಷನ್ ಖಂಡಿತವಾಗ್ಲೂ ಕಂಟ್ರೋಲ್ ಅಲ್ಲಿ ಇರೋದ್ರಿಂದ ಈ ಟ್ಯಾರಿಫಿನ ಇಂಪ್ಯಾಕ್ಟ್ ಕಾಮನ್ ಮ್ಯಾನ್ಗೆ ಜಾಸ್ತಿ ಖಂಡಿತ ಆಗೋದಿಲ್ಲ. ಆದರೆ ಎಕನಾಮಿಕ್ ಸ್ಲೋ ಡೌನ್ ಆದಾಗ ನಾವೇನ್ ಇವಾಗ 6.4%, 6.4% ಗ್ರೋತ್ ಆಗ್ತೀವಿ ಅಂತ ಏನ್ ನಮ್ಮ ರೀಸೆಂಟ್ ಸರ್ವೆಗಳೆಲ್ಲ ಹೇಳ್ತಾ ಇದೆ, ಅದೊಂದು 0.5% ಕುಸಿತವನ್ನ ಕಾಣುವ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ 6.4% ಗ್ರೋತ್ ಇರೋದು 6% ಬರ್ಬೋದು. ಆದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇರೋದ್ರಿಂದ, ಕ್ರೂಡ್ ಆಯಿಲ್ ಪ್ರೈಸಸ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಳಿತಾ ಇರೋದ್ರಿಂದ, ಡಾಲರ್ ಬೆಲೆಗಳಲ್ಲಿ ಕುಸಿತ ಹಾಗೂ ರೂಪಾಯಿನ ಮೌಲ್ಯದಲ್ಲಿ ಏರಿಕೆ ಕಾಣೋದ್ರಿಂದ ಇಂಡಿಯಾ ಮೇಲೆ ಇಂಪ್ಯಾಕ್ಟ್ ಇದರಿಂದ ಸಾಮಾನ್ಯ ಜನಕ್ಕೆ ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ರುದ್ರಮೂರ್ತಿ ಸರ್, ಎಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿರೋಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.